ಇಲ್ಲಿ ಬೈರತಿ ಬಸವರಾಜ್ ಅವರಿಗೆ ಒಂದು ಕಡೆ ಪೊಲೀಸರು ಕಸ್ಟಡಿ ಕೇಳಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಳ್ತಿದ್ದಾರೆ, ಅದು ಕೂಡ 14 ದಿನ. ಆದರೆ ಇಲ್ಲಿ ಇದೇ ಟೈಮಲ್ಲಿ ಬೈರತಿ ಬಸವರಾಜ್ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಆರೋಪಿ ಬೈರತಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಬೈರತಿ ಬಸವರಾಜ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಆಂಜಿಯೋಗ್ರಾಮ್ ಪರೀಕ್ಷೆ ನಡೆಸಿದ್ದಾರೆ ವೈದ್ಯರು. ರಕ್ತನಾಳಗಳ ಬ್ಲಾಕೇಜಸ್ ತಿಳಿದುಕೊಳ್ಳಬೇಕು ಅಂತ ಹೇಳಿ ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಲಾಗುತ್ತೆ. ಇನ್ನು ಪರೀಕ್ಷೆ ಮುಗಿಸಿ ರಿಪೋರ್ಟ್ ಸಿದ್ಧಪಡಿಸ್ತಾ ಇದ್ದಾರೆ ವೈದ್ಯರ ತಂಡ. ಆಂಜಿಯೋಗ್ರಾಮ್ನಲ್ಲಿ ಬ್ಲಾಕೇಜಸ್ ಕಂಡು ಬಂದರೆ ಡಿಸ್ಚಾರ್ಜ್ ಇಲ್ಲ, ಹೀಗೆ ಚಿಕಿತ್ಸೆ ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ರಿಪೋರ್ಟ್ ಅನ್ನ ರೆಡಿ ಮಾಡ್ತಿದ್ದಾರೆ. ಈಗ ಜಯದೇವ ಆಸ್ಪತ್ರೆ ಬಳಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನ ಈಗ ನೇಮಕ ಮಾಡಲಾಗಿದೆ. ಮೈಕೋ ಲೇಔಟ್ ಸಬ್ ಡಿವಿಷನ್ ಪೊಲೀಸರಿಂದ ಬಿಗಿ ಭದ್ರತೆ ಇಲ್ಲಿ ಕಾಪಾಡಲಾಗ್ತಾ ಇದೆ. ಪರೀಕ್ಷೆ ಮುಗಿಸಿ ಈಗ ರಿಪೋರ್ಟ್ ಅನ್ನ ರೆಡಿ ಮಾಡ್ತಿದ್ದಾರೆ ವೈದ್ಯರ ತಂಡ. ಈ ರಿಪೋರ್ಟ್ ಅಲ್ಲಿ ಎಲ್ಲವೂ ಕೂಡ ಇವತ್ತು ನಿಂತಿರುವಂತದ್ದು, ಹಾಗಾಗಿ ಎಲ್ಲ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಿದ್ದಾರೆ. ಆಂಜಿಯೋಗ್ರಾಮ್ ಪರೀಕ್ಷೆ ಆ ಒಂದು ರಿಪೋರ್ಟ್ ಅಲ್ಲಿ ಏನ್ ಬಂದಿರುತ್ತೆ ಅಂತ ಹೇಳಿ ಇದೀಗ ಆ ಒಂದು ರಿಪೋರ್ಟ್ ರೆಡಿ ಆಗ್ತಾ ಇದೆ. ಈ ಒಂದು ರಿಪೋರ್ಟ್ ಅನ್ನ ಬೇಗನೆ ಕೋರ್ಟ್ಗೆ ಆದಷ್ಟು ಬೇಗ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆ ಇದೆ. ಹಾಗಾಗಿ ಈ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ ನಂತರ ಅವರನ್ನ ಡಿಸ್ಚಾರ್ಜ್ ಮಾಡ್ತಾರಾ ಅಥವಾ ಚಿಕಿತ್ಸೆ ಮುಂದುವರಿಸ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಹಾಗಾಗಿ ಎಲ್ಲವೂ ಕೂಡ ಈಗ ರಿಪೋರ್ಟ್ ಮೇಲೆಯೇ ಡಿಪೆಂಡ್ ಆಗುತ್ತೆ. ಒಂದು ಕಡೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಹೀಗೆ ಹೆಚ್ಚಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ವಿ ಇಲ್ಲಿ ಬೈರತಿ ಬಸವರಾಜ್ ಅವರಿಗೆ ಇನ್ನೂ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಏನಾಗಬಹುದು ಅನ್ನುವಂಥದ್ದು ಈಗಲೂ ಕೂಡ ಕ್ಲಾರಿಟಿ ಇಲ್ಲ. ಸದ್ಯಕ್ಕೆ ಈಗ ಡಾಕ್ಟರ್ಸ್ ಆ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಿದ್ದಾರಂತೆ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ, ಸದ್ಯದ ಪರಿಸ್ಥಿತಿ ಹೇಗಿರಬಹುದು? ಬಹುತೇಕವಾಗಿ ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಕೂಡ ಡಾಕ್ಟರ್ಗಳ ಟೀಮ್ ಏನಿದೆ ಅದು ಮುಗಿಸಿರುವಂತದ್ದು. ಡಾಕ್ಟರ್ ದಿನೇಶ್ ಅವರ ನೇತೃತ್ವದ ತಂಡ ಆಂಜಿಯೋಗ್ರಾಮ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲಾ ಪ್ರೊಸೀಜರ್ಸ್ ಕೂಡ ಮುಗಿದಿದೆ. ಬಹುತೇಕವಾಗಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತಂದ್ರೆ ಮೇಜರ್ ಸಮಸ್ಯೆಗಳು ಯಾವುದು ಇಲ್ಲ ಅನ್ನುವಂತ ಮಾಹಿತಿಗಳು ಆಸ್ಪತ್ರೆ ಮೂಲಗಳಿಂದ ಬರ್ತಿರುವಂತದ್ದು. ಅಲ್ಲಿಗೆ ಅವರಿಗೆ ಯಾವುದೇ ರೀತಿಯ ಆಂಜಿಯೋಪ್ಲಾಸ್ಟಿ ಆಗ್ಲಿ, ಸ್ಟಂಟ್ ಆಗುವಂತದ್ದಾಗ್ಲಿ ಅಥವಾ ಸರ್ಜರಿ ಆಗ್ಲಿ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಈಗ ಸದ್ಯಕ್ಕೆ ಹೆಲ್ತ್ ಬುಲೆಟಿನ್ ಕೊಡಬೇಕಾಗಿದೆ. ಆಸ್ಪತ್ರೆಯ ವೈದ್ಯರ ತಂಡದಿಂದ ಹೆಲ್ತ್ ಬುಲೆಟಿನ್ ಇನ್ನಷ್ಟೇ ಬರಬೇಕಾಗಿದೆ, ಯಾವ ರೀತಿಯ ಒಂದು ಸ್ಥಿತಿ ಇದೆ ಅಂತಂದ್ರೆ ಮೂಲಗಳ ಪ್ರಕಾರ ಇನ್ನು 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ ಅನ್ನುವಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹುಶಃ ಇನ್ನು 24 ಗಂಟೆ ಇದೆ ಜಯದೇವದಲ್ಲೇ ಬೈರತಿ ಬಸವರಾಜು ಇರುವಂತ ಸಾಧ್ಯತೆ ಇದೆ. ಅವರು ಈಗ ಇನ್ನು 24 ಗಂಟೆ ಅಂದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇನ್ನೊಮ್ಮೆ ಏನೆಲ್ಲ ರಿಪೋರ್ಟ್ ಬರುತ್ತೆ, ಅಬ್ಸರ್ವೇಷನ್ ಅಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ನೋಡಿದ ಮೇಲೆ ಆನಂತರ ಅವ್ರನ್ನ ಡಿಸ್ಚಾರ್ಜ್ಗೆ ತೀರ್ಮಾನ ಮಾಡುವಂಥದ್ದು ಅಥವಾ ಮತ್ತೆ ಇಲ್ಲೇ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾರ ಅಂತ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನದವರೆಗೂ ಕೂಡ ಬೈರತಿ ಬಸವರಾಜ್ ಅವ್ರ ಬಗ್ಗೆ ಇರುವಂತ ಹೆಲ್ತ್ ರಿಪೋರ್ಟ್ ಏನಿದೆ ಅಂದ್ರೆ ಅವ್ರ ಅಬ್ಸರ್ವೇಷನ್ ಆದ್ಮೇಲೆನೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಳ್ಳಾಗತ್ತಾ ಅಥವಾ ಚಿಕಿತ್ಸೆ ಮುಂದುವರಿಸಲಾಗುತ್ತಾ ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿವರೆಗೂ ಇರುವಂತ ಮಾಹಿತಿ ಪ್ರಕಾರ ಅವರಿಗೆ ಸದ್ಯಕ್ಕೆ ಮೇಜರ್ ಆದಂತ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನದ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರ ಅನ್ನುವಂಥದ್ದು. ಈಗ ಏನ್ ರಿಪೋರ್ಟ್ ತಯಾರು ಮಾಡ್ಲಾಗ್ತಾ ಇದೆ ಬಹುತೇಕವಾಗಿ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅನ್ನುವಂತ ಒಂದು ರಿಪೋರ್ಟ್ ಏನ್ ತಯಾರಾಗ್ತಿದೆ, ಆ ರಿಪೋರ್ಟ್ ಅನ್ನ ಇವತ್ತು ಸಿಐಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಕೊಡ್ಬೇಕಾಗತ್ತೆ. ಅವ್ರ ಮನೆಗೆ ಹೋಗಿ ಅವ್ರ ರಿಪೋರ್ಟ್ ಅನ್ನು ಕೊಡ್ಬೇಕಾಗತ್ತೆ. ಆನಂತರ ನಾಳೆಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಕ್ ಹೇಳ್ತಾರ ಅಥವಾ ನಾಳೆಗೆ ಏನಾದ್ರು ನಾಳೆಗೆ ಮನೆಯಲ್ಲೇ ಪ್ರೊಡ್ಯೂಸ್ ಮಾಡಕ್ ಹೇಳ್ತಾರ, ಇಲ್ಲ ಅಂದ್ರೆ ಜೇಸಿಗೆ ಕಳಿಸ್ತಾರ. ಇವು ಕೂಡ ತೀರ್ಮಾನ ಆಗ್ಬೇಕಾದ್ರೆ ನಾಳೆವರೆಗೂ ಕಾಯ್ಬೇಕಾಗುತ್ತೆ. ಸದ್ಯಕ್ಕೆ ಜಯದೇವದಲ್ಲೇನೆ ಬೈರತಿ ಬಸವರಾಜು ಇನ್ನೂ 24 ಅವರ್ಸ್ ಇಲ್ಲೇ ಇರುವಂತ ಒಂದು ಸಾಧ್ಯತೆ ಇದೆ. ರೋಶ್ನಿ, ಶಿವು, ಇಲ್ಲಿ ಒಂದು ಕಡೆ ಮೇಜರ್ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಇಫ್ ಇನ್ ಕೇಸ್ ನಿಜವಾಗ್ಲೂ ಅವ್ರಿಗೇನು ಮೇಜರ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಸಣ್ಣ ಪುಟ್ಟ ವಿಚಾರ ಅಂತಂದ್ರೆ ಮುಂದೆ ಕ್ರಮ ಹೇಗಿರುತ್ತೆ, ಏನಾಗ್ಬೋದು ಅಂತ. ಶಿವು, ಹಾಗೆ ಹೋಲ್ಡ್ ಆಗಿರಿ. ನೋಡಿ, ಶಾಸಕ ಬೈರತಿ ಬಸವರಾಜ್ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಬೈರತಿ ನಿವಾಸಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಮದೇಪುರ ಕ್ಷೇತ್ರದ ಬೈರತಿ ಗ್ರಾಮದಲ್ಲಿರುವಂತಹ ಬಸವರಾಜ್ ಮನೆ. ಬಿಕ್ಲು ಶಿವ ಕೊಲೆ ಆರೋಪದಲ್ಲಿ ಸಿಐಡಿ ವಶದಲ್ಲಿರುವಂತಹ ಬೈರತಿ ಬಸವರಾಜ್ ಕೊಲೆಯಲ್ಲಿ 5ನೇ ಆರೋಪಿಯಾಗಿದ್ದಾರೆ. ಆರ್ ಅಶೋಕ್, ಶಾಸಕ ಮುನಿರಾಜು, ಭಾರತಿ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಬೈರತಿಯವರ ಮನೆ ಮುಂದೆ ಬಿಜೆಪಿ ಮುಖಂಡರು ಜಮಾಯಿಸಿದ್ದಾರೆ.
ಒಂದು ಕಡೆ ಜಯದೇವ ಆಸ್ಪತ್ರೆಯಲ್ಲಿದ್ದಾರೆ ಅವರು, ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಸಲ್ಲಿಕೆ ಆಗುತ್ತೆ, ಏನಾಗುತ್ತೆ ಅಂತ ಹೇಳಿ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ. ಈ ಮಧ್ಯೆ ಇದೀಗ ಬಿಜೆಪಿ ನಾಯಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಅವರ ಮನೆಗೆ ದಿಢೀರಾಗಿ ಭೇಟಿಯನ್ನ ಕೊಟ್ಟಿರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ಮಧೇಪುರ ಕ್ಷೇತ್ರದ ಭೈರತಿ ಬಸವರಾಜ್ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್, ಶಾಸಕ ಮುನಿರಾಜು, ಭಾರತಿ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ ಅವರ ಮನೆಗೆ. ಎಸ್ ಶಿವು, ಈಗಷ್ಟು ನಾ ಮಾತಾಡ್ತಾ ಇದೆ ಅಂತಂದ್ರೆ, ಈಗ ಇಫ್ ಇನ್ ಕೇಸ್ ಏನಾದರೂ ಮೇಜರ್ ಏನೋ ಸಮಸ್ಯೆ ಇಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್, ಮುಂದೆ ಕೋರ್ಟ್ ಏನ್ ಮಾಡ್ಬೋದು, ಅವರ ವಿರುದ್ಧ ಯಾವ ರೀತಿಯಾಗಿ ಅಂದ್ರೆ ಕಸ್ಟಡಿಗೆ ಏನಾದರೂ ಕೊಡ್ತಾರಾ ಅಂತ ಹೇಳಿ ಇದೇ ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಗೊತ್ತಾಗ್ತಾ ಇರುವಂತದ್ದು ಬಿಜೆಪಿ ನಾಯಕರು ಕೂಡ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಏನಾಗ್ಬೋದು ಅಂತ ರೋಶಿನಿ, ಇದೀಗ ಏನು ಬಿಜೆಪಿ ನಾಯಕರುಗಳು ಏನ್ ಭೈರತಿ ಬಸವರಾಜ್ ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟು ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಕಾರ್ಯಕರ್ತರು ಕೂಡ ಅವ್ರ ಮನೆಯಲ್ಲಿ ಜಮಾಯಿಸಿರೋದು, ಅವ್ರ ಮನೆ ಮುಂದೆ ಜಮಾಯಿಸಿರುವಂತದ್ದು, ಅವ್ರ ಕುಟುಂಬದವರಿಗೆ ಸಾಕಷ್ಟು ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಭಾರತಿ ಶೆಟ್ಟಿ ಅವರು, ಆಮೇಲೆ ಇವರು ಮುನ್ರಾಜ್ ಅವರು ಕೂಡ, ಶಾಸಕ ಮುನ್ರಾಜ್ ಅವರು ಕೂಡ ಈಗ ಒಂದು ತಂಡದಲ್ಲಿದ್ದಾರೆ. ಸೊ ಎಲ್ಲರೂ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳ್ತಿರುವಂತದ್ದು, ಧೈರ್ಯ ಹೇಳ್ತಾ ಇರುವಂತದ್ದು. ಈಗಾಗ್ಲೇನೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ. ಸೊ ಈಗ ನಾಳೆ ಏನು ಶಿವರಾತ್ರಿ ಹಬ್ಬ ಕೂಡ ಇದೆ, ಈ ವೇಳೆಯಲ್ಲೇನೆ ಅರೆಸ್ಟ್ ಕೂಡ ಆಗಿದ್ದಾರೆ. ಸೊ ಈಗ ಚಿಂತೆಯನ್ನು ಪಡ್ಕೊಳ್ತಾ ಇದ್ದಾರೆ, ಆರೋಗ್ಯ ಸಮಸ್ಯೆ ಕೂಡ ಇದೆ ಅನ್ನುವಂಥದ್ರಿಂದ ಎಲ್ಲರೂ ಕೂಡ ಅವ್ರ ಮನೆ ಹತ್ರ ಧಾವಿಸ್ತಾ ಇದ್ದಾರೆ. ಈತ ಜಯದೇವ ಆಸ್ಪತ್ರೆಯಲ್ಲಿ ಇನ್ನೇನು ಡಾಕ್ಟರ್ಗಳು ವರದಿಯನ್ನು ರೆಡಿ ಮಾಡಿಕೊಂಡು ಪೊಲೀಸರ ಕೈ CID ಅಧಿಕಾರಿಗಳಿಗೆ ಕೊಡ್ಬೇಕಾಗತ್ತೆ, ಅವರು ನ್ಯಾಯಾಧೀಶರ ಮುಂದೆ ಇಡಬೇಕಾಗತ್ತೆ. ಅಂದ್ರೆ ಈಗಾಗಲೇ ಗೊತ್ತಾಗಿರುವಂತೆ 24 ಗಂಟೆ ಅಬ್ಸರ್ವೇಷನ್, ಆಂಜಿಯೋಗ್ರಾಮ್ ಮಾಡಿದ್ಮೇಲೆ ಒಂದು ಅಬ್ಸರ್ವೇಷನ್ ಅಲ್ಲಿ ನೋಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಏನಿದೆ, ಅದು 24 hours ಅಬ್ಸರ್ವೇಷನ್ ಅಂತ ಹೇಳಿ ಹೇಳಿದ್ಮೇಲೆ ಆ ನಂತರದಲ್ಲಿ ಅವ್ರನ್ನ ಇಲ್ಲಿಂದ ಡಿಸ್ಚಾರ್ಜ್, ಅಂದ್ರೆ ಯಾವುದೇ ರೀತಿಯ ಏರುಪೇರು ಇಲ್ಲ ಅಂತಂದ್ರೆ ಕೆಲವೊಂದು ಔಷಧಿಗಳನ್ನ ಬರೆದು ಅವ್ರಿಗೆ ಔಷಧಿಯ ಮೂಲಕನೇ ಅವ್ರಿಗೆ ಟ್ರೀಟ್ ಮಾಡ್ಬೋದು ಅಂತೇಳಿ ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡಿ ಆನಂತರ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಬೋದು. ಡಿಸ್ಚಾರ್ಜ್ ಮಾಡಿದ ತಕ್ಷಣನೇ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ಹಾಜರುಪಡಿಸಿದ್ಮೇಲೆ ಅಲ್ಲಿ ಕಸ್ಟಡಿಗೆ ಏನ್ ಕೇಳಿದ್ದಾರೆ, ಆ ಕಸ್ಟಡಿಗೆ ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡಬಹುದು ಅಂತ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮತ್ತೊಂದು ಸುತ್ತಿನ ವಾದ ಪ್ರತಿವಾದ ಕೂಡ ಆಗುವಂತದ್ದು. ತಮ್ಮ ಭೈರತಿ ಬಸವರಾಜ್ ಪರವಾಗಿ ವಕೀಲರು ಮತ್ತಿನ್ನೊಂದು ವಾದವನ್ನು ಕೂಡ ಮಂಡಿಸಬಹುದು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಈ ಸಂದರ್ಭದಲ್ಲಿ ಅವ್ರನ್ನ ಮತ್ತಷ್ಟು ರೆಸ್ಟ್ ಬೇಕಾಗುತ್ತೆ, ಅವ್ರನ್ನ ಒತ್ತಡಕ್ಕೆ ಸಿಲುಕಿಸಿದ್ರೆ ಇನ್ನಷ್ಟು ಆರೋಗ್ಯ ಬಿಗಡಾಯಿಸಬಹುದು ಅಂತ ಕೇಳಬಹುದು. ಆ ವೇಳೆಯಲ್ಲಿ ಪ್ರಾಸಿಕ್ಯೂಷನ್ ಅವರು ಇಲ್ಲ, ಡಾಕ್ಟರ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲ ಅಂತ ಹೇಳಿದಾರೆ ಅಂತಾನೂ ಹೇಳಬಹುದು. ಆಗ ನ್ಯಾಯಾಧೀಶರು ಅವರಿಗೆ ಮತ್ತಷ್ಟು ದಿನಗಳ ಕಾಲ ರೆಸ್ಟ್ ಕೊಡ್ತಾರಾ ಇಲ್ಲ ಕಸ್ಟಡಿ ಕೊಡ್ತಾರಾ ಅನ್ನುವಂಥದ್ದು ನಾಳೆವರೆಗೂ ಕಾಯ್ಬೇಕಾಗುತ್ತೆ ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.